ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕಪ್ ಕೇಕ್ ಮನೇಲಿ ಹೇಗೆ ಈಸಿಯಾಗಿ ಮಾಡೋದು, ತುಂಬಾ ಬೇಗನೆ ಮಾಡ್ಕೋಬೋದು. ಹಾಲು ಬಳಸ್ತೇನೆ, ಮೊಸರು ಹಾಕ್ತೇನೆ ಮತ್ತು ಮೊಟ್ಟೆ ಬಳಸ್ತೇನೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೇಲಿ ಮಾಡ್ಕೋಬೋದು. ತುಂಬಾ ಸ್ಪಾಂಜಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ಳಿ, ಅರ್ಧ ಬೌಲಷ್ಟು ಸಕ್ಕರೆ, 1/4 ಬೌಲಷ್ಟು ಎಣ್ಣೆ, ರಿಫೈಂಡ್ ಆಯಿಲು, ವೆನಿಲಾ ಎಸೆನ್ಸು ಒಂದು ಅರ್ಧ, ಮತ್ತು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಮತ್ತು ಅರ್ಧ ಬೌಲಷ್ಟು ಸಕ್ಕರೆನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ 1/4 ಬೌಲಷ್ಟು ಎಣ್ಣೆ, ರಿಫೈಂಡ್ ಆಯಿಲನ್ನೇ ತಗೊಳ್ಳಿ. ನಂತರ ಇದಕ್ಕೆ ಮೇಯ್ನ್ ಟಿಪ್ಸ್ ಅಂದರೆ ಸ್ವಲ್ಪ ಕಾಯಿಸಿರೋ ನೀರನ್ನು, ತುಂಬ ಬಿಸಿ ಬೇಡ, ತುಂಬ ಬೆಚ್ಚಗೂ ಬೇಡ, ಮೀಡಿಯಮ್ ಹೀಟಲ್ಲಿ ಕಾಯಿಸಿರೋಂಥ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಷ್ಟು ಬೀಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟು ಮತ್ತು ಬೇಕಿಂಗ್ ಪೌಡರನ್ನು 1 ಸ್ಪೂನಷ್ಟು ಹಾಕೋಣ. 1 ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊಂಬಿಡೋಣ. ನಂತರ ಒಂದು ಬೀಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಹಾಕ್ದಂಗೆ. ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಮೇಲೆ ಬಿಸಿ ನೀರನ್ನು ಹಾಕೋಬೋದು, ಏನಾಗಲ್ಲ. ನಂತರ ಇದಕ್ಕೆ ವೆನಿಲಾ ಎಸೆನ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಇಡಿ. ನಂತರ ಇದಕ್ಕೆ ಸ್ವಲ್ಪ ನಾನು ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ. ಆಪ್ಷನಲ್, ನಿಮಗೆ ಟೂಟಿ ಫ್ರೂಟಿ ಬೇಡ ಅಂದರೆ ಹಾಕಬೇಡಿ. ಕಲರ್ಫುಲ್ಲಾಗಿ ಕಾಣುತ್ತೆ ಅಂತೇಳಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಹೇಳಿದ್ನಲ್ಲ 5ರಿಂದ 10 ನಿಮಿಷ ಹಾಗೆ ಇಟ್ಟು ನಂತರ ಬೇಕಿಂಗ್ ಟ್ರೈಗೆ ಹಾಕೋಣ. ಕಪ್ ಕೇಕ್ದು ಬೇಕಿಂಗ್ ಟ್ರೈ ಬರುತ್ತೆ. ನೀವು ಕುಕ್ಕರಲ್ಲಾದರೆ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡಿ ನಂತರ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಕಪ್ ಕೇಕ್ ರೆಡಿ ಆಗುತ್ತೆ. ಕುಕ್ಕರಲ್ಲಾದರೆ ನೋಡಿ, ಕಪ್ ಕೇಕ್ ಟ್ರೈಗೆ ಬಟರ್ ಪೇಪರನ್ನು ಹಾಕಿ ನಂತರ ನೀವು ಇದಕ್ಕೆ ಒಂದೊಂದು ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕಿ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಡೆಕೋರೇಷನ್ ಮಾಡಿ, ಓವನ್ನಲ್ಲಾದರೆ 180 ಡಿಗ್ರಿ ಒಂದು 2-3 ನಿಮಿಷ ಪ್ರೀ ಹೀಟ್ ಮಾಡಿ ನಂತರ ಒಂದು 20 ನಿಮಿಷ ಬೇಕ್ ಮಾಡಿ. ನೋಡಿ, 20 ನಿಮಿಷ ಆದಮೇಲೆ ನೋಡಿ ಈ ಥರ ಬೇಕಾಗಿರುತ್ತೆ. ಎಷ್ಟು ಸ್ಪಾಂಜಿ ಆಗಿದೆ, ಕಪ್ ಕೇಕ್ ರೆಡಿ ಆಯಿತು ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಹೀಗೆ ಮಾಡ್ಕೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್.